ಪ್ರಬಲಿಕಾ ಹೆದರ್ಕೊಂಡು ಅವಳ ಸೊಂಟದ ಕಡೆ ನೋಡಿದ್ಲು. ಅಲ್ಲಿ ಯಾವ ಕೈನೂ ಕಾಣಿಸ್ಲಿಲ್ಲ. ಗಾಬರಿಲಿ 2 ಹೆಜ್ಜೆ ಬಂದ್ಲು. ಅಲ್ಲೇ ಒಂದು ಗೊಂಬೆ ಸ್ವಲ್ಪ ಬೆಂಡಾಗಿ ಅದ್ರ ಕೈ ಪ್ರಬಲಿಕನ ಸೊಂಟಕ್ಕೆ ತಾಕ್ತಿತ್ತು. ಅಷ್ಟೊತ್ತಿಗೆ ಸುಬ್ಬು ಹೆದರ್ಕೊಂಡು, ನಾನ್ ಹೇಳಿಲ್ವಾ ಸೀನಿಯರ್, ನಿಜವಾಗ್ಲು ಇಲ್ಲಿ ದೆವ್ವ ಇದೆ ಅಂದ. ಅವಳು ಸುಬ್ಬು ತಲೆಗೆ ಮೊಟಕ್ತಾ, ನಿನ್ ತಲೆ, ಇಲ್ಲಿ ನಮ್ಮನ್ನ ಹೆದರ್ಸಕ್ಕಂತಾನೆ ಗೊಂಬೆಗಳಿರುತ್ತೆ, ಜನ ಇರ್ತಾರೆ ಬಾ ಅಂತ ಅವನನ್ನ ಮುಂದೆ ಕರ್ಕೊಂಡು ಹೋದ್ಲು. ಆದ್ರೆ ಇಲ್ಲಿ ಆಗಿದ್ದನ್ನೆಲ್ಲ CCTV ನೋಡ್ತಾ ಇದ್ದ. ಪ್ರಬಲಿಕನ ಧೈರ್ಯ ನೋಡಿ ಅವನಿಗೆ ಆಶ್ಚರ್ಯ ಆಯ್ತು. ಡಿಮ್ ಲೈಟ್ ಅಲ್ಲಿ ಅವಳ ಮುಖ ಬೆಳದಿಂಗಳು ತುಂಬಿರೋ ಚಂದ್ರನ ಮುಖದ ತರ ಹೊಳಿತಿತ್ತು. ಸುಬ್ಬು ಹೆದರದ್ ನೋಡಿ ಪ್ರಬಲಿಕಾ ನಗುವಾಗ ಒಂದ್ ಅಪ್ಸರೆ ತರ ಕಾಣ್ತಿದ್ಲು. ಆದ್ರೆ ಅವನಿಗೆ ಎಲ್ಲಾ ಸ್ಲೋ ಮೋಷನ್ ಅಲ್ಲಿ ನೋಡ್ತಾ ಇದ್ದೀನಿ ಅನ್ನೋ ಫೀಲ್ ಆಗ್ತಿತ್ತು. ಅವಳನ್ನೇ ನೋಡ್ತಾ ಸ್ಮೈಲ್ ಮಾಡ್ತಾ ಇದ್ದ. ಪ್ರಬಲಿಕಾ ಸುಬ್ಬು ಕೈ ಹಿಡ್ಕೊಂಡು ಅವನಿಗೆ ಧೈರ್ಯ ಹೇಳ್ತಾ ದೊಡ್ಡ ಹಾಲಿಗೆ ಕರ್ಕೊಂಡ್ ಬಂದ್ಲು. ಆ ಹಾಲ್ ಮನೆ ಮಧ್ಯೆ ಇತ್ತು. ತಲೆ ಎತ್ತಿ ನೋಡಿದ್ರೆ 3 ಫ್ಲೋರ್ ಕಾರಿಡಾರ್ ನೀಟಾಗಿ ಕಾಣಿಸ್ತಿತ್ತು. ಎಲ್ಲ ಕಡೆ ಲ್ಯಾಂಪ್, ಶ್ಯಾಂಡ್ಲಿಯರ್ ನಲ್ಲಿ ಅರ್ಧಂಬರ್ಧ ಅವ್ರದ್ದು ವ್ಯಾಕ್ಸ್ ಬೀಳ್ತಿರೋ ಕ್ಯಾಂಡಲ್ ಮತ್ತೆ ಹಣತೆ ಹಚ್ಚಿಟ್ಟಿದ್ರು. ಅವ್ರಿಗೆ ತಾವು ರಾಜ ದರ್ಬಾರಿಗೆ ಬಂದಿದೀವೇನೋ ಅನಿಸ್ತಿತ್ತು. ಪ್ರಬಲಿಕಾ ಚಿಕ್ಕ ಮಗು ತರ ಆಶ್ಚರ್ಯದಲ್ಲಿ ಎಲ್ಲಾ ನೋಡ್ತಾ ಇರೋದು ನೋಡಿ ಆತ್ರೇಯ ಅವಳನ್ನೇ ನೋಡ್ತಾ ಕಳೆದು ಹೋದ. ಅಲ್ಲೇ ಇದ್ದ ಒಂದು ನರ್ತಕಿ ಗೊಂಬೆ ಕಣ್ಣಲ್ಲಿ CCTV ಇತ್ತು. ಅದು ಗೊತ್ತಿಲ್ಲದೆ ಪ್ರಬಲಿಕಾ ನಿಧಾನಕ್ಕೆ ಅದ್ರ ಹತ್ರ ಒಂದೊಂದೇ ಹೆಜ್ಜೆ ಇಟ್ಕೊಂಡ್ ಬರ್ತಾ ಇದ್ಲು. ಆತ್ರೇಯನಿಗೆ ಅವನ ಹತ್ರನೇ ಬರ್ತಾ ಇದ್ದಾಳ ಅನ್ನೋ ಫೀಲ್ ಬರ್ತಾ ಇತ್ತು. ಆತ್ರೇಯನ ಹಾರ್ಟ್ ಜೋರಾಗಿ ಬರ್ಕೊಳ್ತಿತ್ತು. ಪ್ರಬಲಿಕಾ ಗೊಂಬೆ ಹತ್ರ ಬಂದು ಅದ್ರ ಮುಖಾನ ಕೈಲಿಟ್ಕೊಂಡು, ನೀನ್ ನೋಡೋಕ್ ತುಂಬಾ ಮುದ್ದಾಗಿದ್ಯಾ ಅಂತ ಹೇಳ್ತಾ ಸ್ಮೈಲ್ ಮಾಡಿದ್ಲು. ಅದನ್ನ ಕೇಳಿಸ್ಕೊಂಡು ಆತ್ರೇಯ ಕಣ್ಣ ಗಟ್ಟಿಯಾಗಿ ಮುಚ್ಕೊಂಡ. ಅವನ ಕೆನ್ನೆ ಕೆಂಪಾಗ್ತಿತ್ತು. ಅಷ್ಟೊತ್ತಿಗೆ ಆ ಕಡೆಯಿಂದ ಲಿಲ್ಲಿ ಇಯರ್ ಪೀಸ್ ನಲ್ಲಿ, ಬಾಸ್ ಬಾಸ್ ಏನ್ ಮಾಡ್ತಿದ್ದೀರಾ, ಸ್ಟೋರಿ ಪ್ಲೇ ಮಾಡಿ ಅಂತ ಹೇಳಿದ್ಲು. ಮತ್ತೆ ಅವನ ಶೋ ಕಡೆ ಗಮನ ಕೊಟ್ಟು ಕಂಪ್ಯೂಟರ್ ಹತ್ರ ಬಂದ. ಸೀನಿಯರ್, ಇಲ್ಲೆಲ್ಲ ಗೊಂಬೆ ನೋಡಕ್ ಇಷ್ಟು ಭಯಾನಕವಾಗಿದೆ, ನೀವು ನೋಡಿದ್ರೆ ಅದ್ರ ಹತ್ರ ಹೋಗಿ ಏನ್ ಮುದ್ದು ಮಾಡ್ತಿದ್ದೀರಾ, ಬನ್ನಿ ಈ ಕಡೆ, ಹಾಗೆ ನನ್ ಬಿಟ್ಟು ಆ ಕಡೆ ಈ ಕಡೆ ಹೋಗ್ಬಿಡಿ, ನನಗ್ ತುಂಬಾ ಭಯ ಆಗುತ್ತೆ ಅಂದ ಸುಬ್ಬು. ಪ್ರಬಲಿಕಾ ನಗ್ತಾ ಅವನ ಹತ್ರ ಬಂದ್ರು. ಆತ್ರೇಯ ಬ್ಲೂಟೂತ್ ಇಂದ ಲಿಲ್ಲಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟ. ಲಿಲ್ಲಿ, ನಿನ್ ಪೊಸಿಷನ್ ಅಲ್ಲಿ ರೆಡಿ ಆಗು. ಈಗ ಬರೋ ಸೌಂಡ್ ಎಲ್ಲ ಕೇಳಿಸ್ಕೋಬೇಡ. ಯಾವ್ದಾದ್ರು ಲೌಡ್ ಸೌಂಡ್ ಇರೋ ಸಾಂಗ್ ಹಾಕೊಂಡು ಕೇಳ್ತಾ ಇರು. ಅವ್ರ ಇಲ್ಲಿಂದ ಹೊಡೋಕು ನಾನ್ ನಿಮ್ಗೆ ಸಿಗ್ನಲ್ ಕೊಡ್ತೀನಿ ಅಂದ. ಅವಳು ಸರಿ ಅಂತ ಹೇಳಿ ಸಾಂಗ್ ಕೇಳಕ್ ಶುರು ಮಾಡಿದ್ಲು. ಲೈಟ್ಸ್ ಎಲ್ಲ ಫ್ಲಿಕರ್ ಆಗಕ್ ಶುರುವಾಯ್ತು. ಬ್ಯಾಕ್ ಗ್ರೌಂಡ್ ಸ್ಟೋರಿ ನರೇಷನ್ ಪ್ಲೇ ಆಯ್ತು. ಅದ್ರ ಜೊತೆಗೆ ಗೊಂಬೆಗಳು ಬಂದು ಕಥೆಗೆ ತಕ್ಕನಾಗಿ ಸೀನ್ ಕ್ರಿಯೇಟ್ ಮಾಡ್ತಾ ಇದ್ವು. ಇದು ಮ್ಯಾಡ್ನೆಸ್ ಆಫ್ ಈವ್ ಕಥೆ. ಆ ಧ್ವನಿ ಕೇಳಿದ್ರೇನೆ ಹೆದರಿಕೆ ಆಗೋ ತರ ಇತ್ತು. ಸುಬ್ಬು ಪ್ರಬಲಿಕನ ಕಿವಿ ಹತ್ರ ಬಂದು, ಸೀನಿಯರ್, ಬೇಸ್ ವಾಯ್ಸ್ ಅಲ್ಲಿ ಏನೋ ಸ್ಟೋರಿ ಶುರು ಮಾಡ್ತಿದ್ದಾರೆ, ನನಗ್ ತುಂಬಾ ಭಯ ಆಗ್ತಿದೆ, ನಿಲ್ಸಕ್ ಹೇಳೋಣ ಅಂತ ಕೇಳ್ದ. ಪ್ರಬಲಿಕಾ ನಗ್ತಾ, ಸುಮ್ನೆ ಸ್ಟೋರಿ ಕೇಳೋಕ್ ಬಿಡೋ ಅಂತ ಹೇಳಿ ಕತೆ ಕೇಳ್ತಾ ನಿಂತ್ಲು. ತುಂಬಾ ವರ್ಷಗಳ ಹಿಂದೆ ಇಲ್ಲಿದ್ದ ಸ್ಮಶಾನದ ಒಂದು ಬ್ರಹ್ಮಚಾರಿ ದೆವ್ವಕ್ಕೆ ಮದುವೆ ಆಗುವ ಆಸೆ ಆಯಿತು. ಅದು ಇಡೀ ಊರಿನ ಎಲ್ಲಾ ನವಕನ್ಯರನ್ನ ಹುಡುಕ್ತಾ ಅದರಲ್ಲಿ ಇಷ್ಟ ಆಗುವ ವಧುವಿನ ಅನ್ವೇಷಣೆಯಲ್ಲಿದ್ದ. ಆಗ ಅವನಿಗೆ ಒಂದು ಹುಡುಗಿ ಇಷ್ಟ ಆಯ್ತು. ಆದ್ರೆ ಆ ಹುಡುಗಿ ಇನ್ಯಾರನ್ನೋ ಇಷ್ಟ ಪಡ್ತಿದ್ಲು. ಗಂಡು ದೆವ್ವ ಅವಳನ್ನ ಬಿಟ್ಕೊಡೋಕೆ ರೆಡಿ ಇಲ್ಲದೆ ಅವಳ ಅಪ್ಪ ಅಮ್ಮನ್ನ ಕೊಲ್ಲೋದಾಗಿ ಹೆದರಿಸಿ ಅವಳನ್ನ ಜೀವಂತ ಹೂಳೋಕೆ ಒಪ್ಪಿಸಿ ಉಸಿರು ಕಟ್ಟಿ ನರಳಾಡ್ತಿದ್ದ ಅವಳನ್ನ ಮದುವೆ ಆದ. ಸತ್ತ ಆ ಹೆಣ್ಣು ಈಗಲೂ ತನ್ನ ಪ್ರಿಯತಮನ್ನ ನೆನೆಸ್ಕೊಂಡು ಪರಿತಪಿಸ್ತಿರ್ತಾಳೆ ಅಂತ ಹೇಳ್ತಿರುವಾಗ ಆತ್ರೇಯ ನಿನ್ನೆ ಸಿಕ್ಕಿದ ಸಾಂಗ್ ಪ್ಲೇ ಮಾಡ್ದ. ಅದನ್ನ ಕೇಳ್ತಾ ಕೇಳ್ತಾ ಸುಬ್ಬು ಮತ್ತೆ ಪ್ರಬಲಿಕನ ಮುಖದಲ್ಲಿ ಬದಲಾವಣೆ ಕಾಣಿಸ್ತು. ಅವ್ರ ಮನಸ್ಸು ಭಾರ ಭಾರ ಆಗ್ತಿದೆ ಅಂತ ಅವ್ರಿಗೆ ಫೀಲ್ ಆಗ್ತಿತ್ತು. ಅದನ್ನ ಕೇಳ್ತಾ ಕೇಳ್ತಾ ಪ್ರಬಲಿಕಾ ಮತ್ತೆ ಸುಬ್ಬು ಸ್ಟೇರ್ಗೆ ಸತ್ಕೊಂಡು ಹೋಗ್ತಾ ಇದ್ರು. ಸ್ವಲ್ಪ ಹೊತ್ತಾದ್ಮೇಲೆ ಆ ಸಾಂಗ್ ಪ್ಲೇ ಆಗೋದು ಸ್ಟಾಪ್ ಆಯ್ತು. 2 ನಿಮಿಷ ಅವ್ರ ತಲೆಯಲ್ಲಿ ಬರೀ ಅದೇ ಸಾಂಗ್ ಓಡ್ತಿತ್ತು. ಹಿಂದೆಯಿಂದ ಸುಬ್ಬು ಪ್ರಬಲಿಕನ ಶಾಲ್ನ ಕೈಯಲ್ಲಿ ಗಟ್ಟಿಯಾಗಿ ಇಟ್ಕೊಂಡು ಸುತ್ತಲೂ ಹೆದರಿಕೆಯಲ್ಲಿ ನೋಡ್ತಾ ಇದ್ದ. ಸೀನಿಯರ್, ತುಂಬಾ ಹೆದರಿಕೆ ಆಗ್ತಾ ಇದೆ, ನಾನ್ ಬರಲ್ಲ ಅಂತ ಹೇಳಿದೆ, ಆದ್ರೆ ನೀವೇ ಕೇಳಿಲ್ಲ. ಇಲ್ಲಿಗೆ ಬಂದ್ 10 ನಿಮಿಷ ಆಗಿರ್ಬೋದಷ್ಟೇ. ಆದ್ರೆ ಅವ್ರು ಮಾಡಿದ ವಿಡಿಯೋ ನೋಡಿದ್ರಲ್ಲ, ಅವನಿಗೆ ವಿಚಿತ್ರ ಅನುಭವ ಆಗೋದು 10 ನಿಮಿಷ ಆದ್ಮೇಲೆ. ಬನ್ನಿ ಸೀನಿಯರ್, ಮೊದಲಿಂದ ಹೋಗೋಣ ಅಂದ. ಇದೆಲ್ಲ ಕೆಟ್ಟ ಕತೆ ಸುಬ್ಬು, ಯಾಕೆ ಹೆದರ್ಕೊಳ್ತ್ಯಾ? ಸೈಕಾಲಜಿಕಲಿ ನಮ್ಮ ಥಾಟ್ಸ್ ಜೊತೆ ಆಟ ಆಡ್ತಿದ್ದಾರೆ, ನಿನ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂದ್ಲು ಪ್ರಬಲಿಕಾ. ಅಷ್ಟೊತ್ತಿಗೆ ಮತ್ತೆ ಬ್ಯಾಕ್ ಗ್ರೌಂಡ್ ಸ್ಟೋರಿ ಕಂಟಿನ್ಯೂ ಆಯ್ತು. ಪ್ರತಿದಿನ ಗಂಡದೆವ್ವ ಮತ್ತೊಂದು ಕನ್ಯೆಗೋಸ್ಕರ ಕಾಯ್ತಾ ಇರ್ತಾನೆ. ಹಾಗೆ ಸತ್ತ ಆ ಹೆಣ್ಣು ಕಾಣೋ ಎಲ್ಲಾ ಹುಡುಗರಲ್ಲೂ ಅವಳ ಪ್ರಿಯತಮನನ್ನೇ ಹುಡುಕ್ತಾ ಇರ್ತಾಳೆ. ಕಲ್ಲಿನ ಕೋಳಿ ಕೂಗುವಾಗ, ಸತ್ತ ಶವಗಳು ನರ್ತಿಸುವಾಗ ಅವರು ತಮ್ಮ ಸಂಗಾತಿಗಾಗಿ ಹುಡುಕ್ತಾ ನಿಮ್ಮ ಬೆನ್ನ ಹಿಂದೆ ಬಂದು ನಿಲ್ತಾರೆ. ಯಾವುದೇ ಕಾರಣಕ್ಕೂ ನೀವು ಹಿಂದೆ ತಿರುಗಿ ನೋಡಬೇಡಿ ಅಂತ ಹೇಳ್ತು. ಮೊದಲೇ ಹೆದರಿದ ಸುಬ್ಬು ಇನ್ನೂ ಪ್ಯಾನಿಕ್ ಆದ. ಸೀನಿಯರ್ ಎಕ್ಸಿಟ್ ಇದೆ ನೋಡಿ, ನಾವು ಹೋಗೋಣ ಅಂತ ಪ್ರಬಲಿಕನ ಕೈ ಹಿಡ್ಕೊಂಡು ಎಳೆಯಕ್ ಶುರು ಮಾಡ್ದ. ಹೇ ಸುಬ್ಬು, ಏನಾಗಿದೆ ನಿಂಗೆ? ಈ ಹಾರರ್ ಹೌಸ್ ಒಂದು ಗೇಮ್ ತರ, ನಾವ್ ಅದನ್ನ ಆಡ್ಬೇಕೇ ಹೊರತು ಅದ್ ನಮ್ಮನ್ನ ಆಡಿಸ್ಬಾರ್ದು. ಸುಮ್ನೆ ಗಲಾಟೆ ಮಾಡಿದೆ ಬಾ
ಪ್ರತಿ ಒಂದು ಡೀಟೇಲ್ ಸರಿಯಾಗಿ ಒಬ್ಸರ್ವ್ ಮಾಡಿ, ಆಗ ಇದೆಲ್ಲ ಫೇಕ್ ಅಂತ ನಿಮ್ಗೆ ಗೊತ್ತಾಗುತ್ತೆ ಅಂದ್ರು. ನೀವ್ ಅನ್ಕೊಂಡ್ ಹಾಗೆಲ್ಲ ಹಾರರ್ ಹೌಸ್ ತರ ಸಂಯುಕ್ತ ಅಲ್ಲ. ಇಲ್ಲಿ ಬಂದ್ಮೇಲೆ ತುಂಬಾ ಸ್ಟ್ರೇಂಜ್ ಫೀಲ್ ಆಗ್ತಾ ಇದೆ. ಎಲ್ಲೋ ಕರೆದು ಹೋಗ್ತಿದೀನಿ ಅನ್ನಿಸ್ತಿದೆ, ಬೇರೆ ಲೋಕಕ್ಕೆ ಬಂದಿದ್ದೀನಿ ಅನ್ನಿಸ್ತಿದೆ, ಇಲ್ಲೇ ಕತ್ಲಲ್ಲಿ ಕರೆದು ಹೋಗ್ತೀನಿ ಅನ್ನಿಸ್ತಿದೆ. ಬನ್ನಿ ಸೀನಿಯರ್, ಮೊದ್ಲಿನಿಂದ ಹೊರಗೆ ಹೋಗೋಣ ಅಂತ ಹೆದರ್ಕೊಂಡ್ ಹೇಳ್ದ. ಪ್ರವಲ್ಲಿಕನ್ಗೂ ಹೀಗೆಲ್ಲ ಅನ್ನಿಸ್ತಾ ಇತ್ತು. ಆದ್ರೂ ಅದನ್ನ ಇಗ್ನೋರ್ ಮಾಡಿ, ಇಲ್ಲಿ ಸೆಟ್ಟಿಂಗ್ಸ್ ಆ ತರ ಇರುತ್ತೆ, ಯಾರು ಹೆದರಿಲ್ಲ ಅಂದ್ರೆ ಇದನ್ನ ಹಾರರ್ ಹೌಸ್ ಅಂತ ಕರೆಯಲ್ಲ. ಹೆದರ್ಬೇಕಂತಾನೆ ಆ ತರ ಕಥೆ, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ಪ್ರಾಪರ್ಟೀಸ್ ಎಲ್ಲ ಯೂಸ್ ಮಾಡ್ತಾರೆ. ನೋಡು ಇಲ್ಲಿ ಬಿದ್ದಿರೋ ರಕ್ತ, ಇದು ಫೇಕ್ ಅಂತ ನಿನಗ್ ಗೊತ್ತಾಗ್ತಿಲ್ವಾ ಅಂತ ಕೇಳಿದ್ಲು. ಅದನ್ನ ಕೈಯಲ್ಲಿ ಮುಟ್ಟಿ ಸುಬ್ಬು ತಲೆಲಾಡಿಸ್ದ. ಹೌದು ಸೀನಿಯರ್, ಇದು ನಿಜವಾದ ರಕ್ತ ಅಲ್ಲ ಅಂತ ಹೇಳ್ದ. ಅಷ್ಟೊತ್ತಿಗೆ ಕರೆಕ್ಟ್ ಆಗಿ ಅಲ್ಲಿದ್ದ ಗೊಂಬೆ ಎದ್ದು ನಿಂತ್ಕೊಳ್ತು. ಸುಬ್ಬು ಗಾಬರಿಲಿ ಅಮ್ಮ ನಾನಲ್ಲ ನಾನಲ್ಲ ನನ್ಗೆ ಮಾಡ್ಬೇಡ ಅಂತ ಹೆದರಿ ಓಡ್ ಹೋದ. ಹೇ ಸುಬ್ಬು ಓಡ್ಬೇಡ, ನಿಂತ್ಕೋ, ನಿಂತ್ಕೋ ಅಂತ ಪ್ರವಲ್ಲಿಕಾ ಸುಬ್ಬು ಹಿಂದೆ ಹೋಗೋಕ್ ನೋಡಿದ್ಲು. ಆದ್ರೆ ಅವಳ ಕಾಲಿಗೆ ಒಂದಷ್ಟು ಬಳ್ಳಿಗಳು ಸುತ್ಕೊಂಡಿತ್ತು. ಅಷ್ಟೊತ್ತಿಗೆ ಸುಬ್ಬು ಹೆದರ್ಕೊಂಡು ಯಾವ್ದೋ ರೂಮ್ ಒಳಗೆ ಓಡ್ ಹೋದ. ಸುಬ್ಬು ಅಂತ ಅವಳು ಜೋರಾಗಿ ಅವನನ್ನ ಕರೆದ್ಲು. ಸುಬ್ಬು ಹಿಂದೆ ತಿರುಗಿ ನೋಡಿಲ್ಲ. ಪ್ರವಲ್ಲಿಕಾ ನೆಲದ ಮೇಲೆ ಕೂತ್ಕೊಂಡು ಕಾಲಿಗೆ ಸುತ್ತ ಹಾಕೊಂಡಿರೋದನ್ನ ಬೇಗ ಬೇಗ ಬಿಡಿಸ್ಕೊಳಕ್ ಶುರು ಮಾಡಿದ್ಲು. ಬಾಸ್ ನಾನೀಗ ಹೋಗ್ಲಾ ಅಂತ ಲಿಲ್ಲಿ ಬ್ಲೂಟೂತ್ ಡಿವೈಸ್ ಮೇಲೆ ಕೈ ಇಟ್ಕೊಂಡು ನಿಧಾನ ಕೆಡಿದ್ಲು. ಬೇಗ ಹೋಗು, ಅವಳ ತಲೆ ಎತ್ತೋ ಮುಂಚೆ ರೂಮ್ ಸೇರ್ಕೊ ಅಂತ ಆತ್ರೇಯ ಇನ್ಸ್ಟ್ರಕ್ಷನ್ಸ್ ಕೊಟ್ಟ. ಅಷ್ಟೊತ್ತಿಗೆ ಒಂದು ಕೋಳಿ ಜೋರಾಗಿ ಬೆಚ್ಚಿ ಬಿದ್ಲು. ತಲೆ ಎತ್ತಿ ನೋಡಿದ್ರೆ ಅವಳ ಪಕ್ಕದಲ್ಲಿ ಒಂದು ಕಲ್ಲಿನ ಕೋಳಿಯಿಂದ ಸೌಂಡ್ ಬರ್ತಿತ್ತು. ಬರೀ ಸೌಂಡ್ ಎಫೆಕ್ಟ್ ಅಂತ ಬೈಕೊಂಡು ಅವಳು ಸುಬ್ಬು ಇದ್ದ ರೂಮ್ ಕಡೆ ಹೋದ್ಲು. ಒಳಗ್ ಹೋದ್ರೆ ಅಲ್ಲಿ ಯಾರು ಕಾಣಲಿಲ್ಲ. ಪ್ರವಲ್ಲಿಕಾ ಇಡೀ ರೂಮ್ ತುಂಬಾ ನೋಡಿದ್ಲು. ಅವಳಿಗೂ ಗಾಬರಿ ಆಗಕ್ ಶುರುವಾಯ್ತು. ಅರೆ, ಸುಬ್ಬು ಒಳಗ್ ಹೋಗಿದ್ದನ್ನ ನಾನೇ ನೋಡಿದೀನಿ, ಇಲ್ಲೊಂದು ಕಾಣಿಸ್ತಾ ಇಲ್ವಲ್ಲ, ಅವ್ರಿಗೇನಾದ್ರೂ ಆಗಿರ್ಬೋದಾ ಅಂತ ನೆನೆಸ್ಕೊಂಡು ಸುಬ್ಬು 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 ಅಂತ ಜೋರ ಕರೆಯಕ್ ಶುರು ಮಾಡಿದ್ಲು. ಇಡೀ ಮನೆ ತುಂಬಾ ಪ್ರವಲ್ಲಿಕಂದೇ ಧ್ವನಿ ಕೇಳಿಸ್ತಿತ್ತು. ಅದನ್ನ ನೋಡ ಆತ್ರೇಯ ಗಾಬರಿ ಆದ. ಅರೆ, ಅವನದೇ ರೂಮ್ ತಾನೇ ಹೋಗಿದ್ದು, ನನ್ ಕಣ್ ತಪ್ಪಿಸಿ ಎಲ್ಲಿಗೋದ ಅಂತ ಎಲ್ಲಾ ಕ್ಯಾಮ್ರಾನು ಸೂಕ್ಷ್ಮವಾಗಿ ನೋಡ್ತಾ ಹುಡ್ಕಕ್ ಶುರು ಮಾಡ್ದ. ಮತ್ತೆ ಕಲ್ಲಿನ ಪ್ರವಲ್ಲಿಕನ್ಗೆ ಹಿಂದೆಯಿಂದ ಯಾರೋ ನಿಂತಂಗ ಅನ್ನಿಸ್ತು. ಹೆದರ್ಕೊಂಡು ಹಿಂದೆ ತಿರುಗಿ ನೋಡಿದ್ಲು. ನೋಡಿದ್ರೆ ಅಲ್ಲಿ ದೊಡ್ಡ ಕನ್ನಡಿ ಇತ್ತು. ಅವಳದೇ ಪ್ರತಿಬಿಂಬ ಕಾಣಿಸ್ತಿತ್ತು. ಅವಳಿಗೆ ಹೋದ ಜೀವ ಬಂದಂಗಾಯ್ತು. ಕನ್ನಡಿಲಿ ಕಾಣ್ತಿದ್ದ ಒಂದು ಶವಪೆಟ್ಟಿಗೆಯಿಂದ ಹೆಣಗಳು ಏಳಕ್ ಶುರು ಮಾಡಿದ್ವು. ಪ್ರವಲ್ಲಿಕಾ ಸಡನ್ ಆಗಿ ಹಿಂದೆ ತಿರುಗಿ ಇಡೀ ರೂಮನ್ನ ಸರಿಯಾಗಿ ನೋಡಿದ್ಲು. ನೆಲ ಅಂತ ಅವಳು ಎಲ್ಲೆಲ್ಲಿ ಓಡಾಡಿದ್ಲೋ ಅದೆಲ್ಲ ಶವಪೆಟ್ಟಿಗೆಗಳು. ಇಡೀ ರೂಮ್ ಫ್ಲೋರ್ ಶವಪೆಟ್ಟಿಗೆಯಿಂದ ಮಾಡಿದ್ರು. ನಿಧಾನಕ್ಕೆ ಒಂದೊಂದೇ ಓಪನ್ ಆಗಿ ಅದರಿಂದ ಶವಗಳು ಏಳಕ್ ಶುರುವಾಯ್ತು. ಪ್ರವಲ್ಲಿಕಾ ಒಂದೊಂದೇ ಹೆಜ್ಜೆ ಹಿಂದೆ ಹೋಗ್ತಾ ಇದ್ಲು. ಇವಳು ದಿನಾ ಶವನ ನೋಡೋಳಾದ್ರೂ ಇಲ್ಲಿರೋ ಬ್ಯಾಕ್ ಗ್ರೌಂಡ್ ಸೌಂಡ್ಗೂ ಶವದ ಮೇಕಪ್ಗೂ ಅವಳ ಹಾರ್ಟ್ ಜೋರಾಗಿ ಬಡ್ಕೊಳ್ತಿತ್ತು. ಆತ್ರೇಯ ಪ್ಲೇ ಮಾಡಿದ ಮ್ಯೂಸಿಕ್ ಇಂದ ಪ್ರವಲ್ಲಿಕನ ಧೈರ್ಯ ಕುಗ್ಗಿ ಹೋಗಿತ್ತು. ಇಲ್ಲಿಂದ ಮೊದಲು ಹೊರಗೆ ಹೋಗಿ ಸುಬ್ಬುನ ಹುಡ್ಕೋಣ ಅಂತ ತಿರುಗಿ ರೂಮ್ ಬಾಗ್ಲ ಹತ್ರ ಬಂದ್ಲು. ಅಷ್ಟೊತ್ತಿಗೆ ದೆವ್ವದ ವೇಷ ಹಾಕೊಂಡಿದ್ದ ಲಿಲಿ ಸಡನ್ ಆಗಿ ಪ್ರವಲ್ಲಿಕನ ಮುಂದೆ ಬಂದು ಜೋರಾಗಿ ನಗಕ್ ಶುರು ಮಾಡಿದ್ಲು. ಅದು ನೋಡಿ ಪ್ರವಲ್ಲಿಕಾ ಹೆದರಿ ಜೋರಾಗಿ ಕಿರ್ಚಿ ತಲೆ ತಿರುಗಿ ಬಿದ್ದು ಹೋದ್ಲು. ಅದ್ ನೋಡಿ ಲಿಲ್ಲಿಗೆ ಗಾಬರಿ ಆಯ್ತು. ಆತ್ರೇಯ ತಕ್ಷಣ ಅಲ್ಲಿಗೆ ಓಡ್ಕೊಂಡು ಬಂದ. ಪ್ರವಲ್ಲಿಕನ ತಲೆನ ತೊಡೆ ಮೇಲೆ ತಟ್ಕೊಂಡು ಎಬ್ಸಕ್ ಟ್ರೈ ಮಾಡ್ದ. ಅವಳು ತುಂಬಾ ಸುಸ್ತಾಗಿದ್ಲು. ಇವಳ ಹೊರಗೆ ಗಾಳಿ ಕರ್ಕೊಂಡು ಹೋಗೋಣ, ಇನ್ನೊಬ್ಬ ಎಲ್ಲಿ ಅಂತ ಆತ್ರೇಯ ಲಿಲ್ಲಿನ ಕೇಳ್ದ. ಅವನು ಇವಳಿಗೂ ಮುಂಚೆ ರೂಮ್ ಒಳಗ್ ಬಂದಿದ್ದ. ನಾನು ಅವನನ್ನ ಹೆದರ್ಸೋಣ ಅಂತ ಇಲ್ಲಿಗೆ ಬಂದೆ. ನೋಡಿದ್ರೆ ಅವನು ಆಲ್ರೆಡಿ ಪ್ರಜ್ಞೆ ತಪ್ಪಿದ್ದ. ಎಬ್ಸಿದ್ರು ಹೇಳಿಲ್ಲ. ಅಷ್ಟೊತ್ತಿಗೆ ಈ ಹುಡುಗಿ ಅವನನ್ನ ಹುಡ್ಕೊಂಡು ಇಲ್ಲಿಗೆ ಬರ್ತಾ ಇದ್ಲು. ಅದ್ ನೋಡ್ ನಂಗೆ ಭಯ ಆಯ್ತು. ಏನ್ ಮಾಡೋದಂತ ಗೊತ್ತಾಗ್ದೆ ಅವ್ರನ್ನ ಬೆಡ್ ಅಡಿ ತಳ್ದೆ ಅಂದ್ಲು. ನಿನ್ಗೇನಾದ್ರು ಮೆಂಟ್ಲಾ? ನಮಗ್ ವಿಸಿಟರ್ ಸೇಫ್ಟಿ ಮುಖ್ಯ, ಇಷ್ಟೊಂದು ಹೆದರ್ಸೋಕ್ ಹೋಗ್ಬಾರ್ದು. ಅವ್ನಿಗೆ ಎಚ್ಚರ ಇದೆಯಾ ನೋಡು, ನಾನು ಇವಳನ್ನ ಹೊರಗೆ ಕರ್ಕೊಂಡು ಹೋಗ್ತೀನಿ. ಯಾಕೆ ತಲೆ ತಿರುಗಿ ಬಿದ್ನೋ ಏನೋ ಅಂತ ಹೇಳಿ ಆತ್ರೇಯ ಪ್ರವಲ್ಲಿಕನ್ನ ಎತ್ಕೊಂಡು ಹೊರಗೆ ಬಂದ. ಗಾಳಿಗೆ ಅವಳು ಕೂದಲು ಹಾರ್ತಾ ಇತ್ತು. ಮುದ್ದಾಗಿ ಮಗು ತರ ಕಾಣ್ತಿದ್ಲು. ಅವಳಿಗೆ ಏನಾಗಿದ್ಯೋ ಏನೋ ಅಂತ ಆತ್ರೇಯ ಗಾಬರಿ ಆಗಿದ್ದ. ಮತ್ತೆ ಒಳಗ್ ಹೋಗಿ ಸುಬ್ಬುನ ಕರ್ಕೊಂಡು ಬಂದು ಹೊರಗ್ ಮಲಗಿಸಿ ಮುಖಕ್ಕೆ ನೀರ್ ಹಾಕಕ್ ಶುರು ಮಾಡ್ದ. ಅವ್ನ್ ಕಣ್ ಬಿಡ್ತಿರ್ಲಿಲ್ಲ. ಲಿಲ್ಲಿ ಸುಬ್ಬು ಪಕ್ಕ ಕೂತ್ಕೊಂಡು ಕೈಕಾಲು ಬಿಸಿ ಮಾಡ್ತಾ ಇದ್ಲು. ಗೇಟ್ ಹತ್ರ ಇದ್ದವರೆಲ್ಲ ಬಂದು ಗುಂಪು ಸೇರಿದ್ರು. ಏನಾಯ್ತು? ಯಾಕೆ ಇವರಿಬ್ರು ಪ್ರಜ್ಞೆ ತಪ್ಪಿದ್ದಾರೆ? ಇವ್ರಿಗೂ ದೆವ್ವ ಕಾಣಿಸ್ತಾ? ಭಯ ಆಗಲ್ಲ ಅಂತ ಹೇಳ್ತಿದ್ರಿ, ಈಗ ನೋಡಿದ್ರೆ ಇವರಿಬ್ರು ಈ ಸ್ಥಿತಿಲಿದ್ದಾರೆ. ಇದಕ್ಕೆ ಏನ್ರಿ ಹೇಳ್ತೀರಾ ಅಂತ ಕೇಳ್ತಾ ಪ್ರವಲ್ಲಿಕನ ಕಡೆ ನೋಡಿದ್ರು. ಹೋಗುವಾಗ ತುಂಬಾ ನೀಟಾಗಿ ಹೋಗಿದ್ದವಳು ಈಗ ಕೂದ್ಲೆಲ್ಲ ಕೆದರ್ಕೊಂಡು ಹುಚ್ಚಿ ತರ ಕಾಣ್ತಿದ್ಲು. ಅವಳ ಕಾಲಲ್ಲಿ ಒಂದು ಚಪ್ಪಲಿ ಇರ್ಲಿಲ್ಲ. ಅದ್ ನೋಡಿ ಜನ, ಇವ್ರ ಶವನ ತುಂಬಾ ನೋಡಿದೀನಿ, ಹೆದರಿಕೆ ಆಗಲ್ಲ ನನಗೆ ಅಂತ ಹೋಗಿದ್ರಲ್ವಾ, ಮತ್ತ್ಯಾಕೆ ಹೀಗಾಯ್ತು ಅಂತೆಲ್ಲ ಸಾವಿರ ಪ್ರಶ್ನೆ ಕೇಳಕ್ ಶುರು ಮಾಡಿದ್ರು. ದಯವಿಟ್ಟು ಎಲ್ಲ ಇವ್ರ ಸುತ್ತ ಗುಂಪು ಸೇರ್ಬಿಡಿ, ಮೊದ್ಲು ಇವ್ರಿಗೆ ಉಸಿರಾಡಕ್ ಬಿಡಿ. ಇವ್ರ ನಿಜವಾದ ದೆವ್ವ ನೋಡಿ ಹೆದರಿಲ್ಲ. ಇಲ್ಲಿ ನಿಂತಿದ್ದಾಳಲ್ಲ ನನ್ನ ಅಸಿಸ್ಟೆಂಟ್ ಇಲ್ಲಿ, ಇವಳ ನೋಡಿ ಹೆದರಿದಾರಷ್ಟೇ ಅಂತ ಆತ್ರೇಯ ಹೇಳ್ದ. ಅದ್ ಕೇಳಿ ಎಲ್ಲ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಹಿಂದೆ ಬಂದ್ ನಿಂತ್ರು.
ಪ್ರವಲ್ಲಿಕಾ ನಿಧಾನ ಕಣ್ಬಿಟ್ಟು ಸುತ್ತಲೂ ನೋಡಿದ್ಲು. ಅವಳ ತಲೆ ಆತ್ರೇಯನ ತೊಡೆ ಮೇಲಿತ್ತು. ಅಲ್ಲಿದ್ದವರೆಲ್ಲ ಅವಳನ್ನೇ ನೋಡ್ತಾ ಇದ್ರು. ಅವಳಿಗೆ ಮುಜುಗರ ಆಗಿ ನಿಧಾನಕ್ಕೆ ಹೇಳಕ್ ಹೋದ್ಲು. ಆತ್ರೇಯ ಪ್ರವಲ್ಲಿಕನ್ನ ಬೆನ್ನಿಗೆ ಸಪೋರ್ಟ್ ಕೊಟ್ಟು ಕೂರಿಸ್ದ. ಲಿಲ್ಲಿ ಅವಳಿಗೆ ನೀರಿನ ಬಾಟ್ಲಿ ಕೊಡಕ್ ಬಂದ್ಲು. ಮತ್ತೆ ಲಿಲ್ಲಿನ ನೋಡಿ ಪ್ರವಲ್ಲಿಕಾ ಒಂದು ಕ್ಷಣ ಬೆಚ್ಚಿ ಬಿದ್ಲು. ಹೇ ರಿಲ್ಯಾಕ್ಸ್ ರಿಲ್ಯಾಕ್ಸ್, ಅವಳು ದೇವ ಅಲ್ಲ, ನನ್ನ ಅಸಿಸ್ಟೆಂಟ್ ಅಂತ ಆತ್ರೇಯ ಸಮಾಧಾನ ಮಾಡಿ ಲಿಲ್ಲಿ ಕೈಯಿಂದ ಬಾಟ್ಲಿ ತಗೊಂಡು ಅವಳು ಕೊಟ್ಟ. ಪ್ರವಲ್ಲಿಕನ ಕೈ ಇನ್ನೂ ನಡಕ್ತಿತ್ತು. ಬಾಟ್ಲಿಯಿಂದ ನೀರು ಕುಡಿಯೋಕ್ಕೂ ಕಷ್ಟ ಪಡ್ತಿದ್ಲು. ಆತ್ರೇಯ ಅವಳ ಕೈನ ನಿಧಾನಕ್ಕೆ ಹಿಡ್ಕೊಂಡು ಅವಳಿಗೆ ನೀರು ಕುಡಿಸಿ ಸಮಾಧಾನ ಮಾಡ್ದ. ಇಲ್ಲಾಗಿರೋ ಇನ್ಸಿಡೆನ್ಸ್ ಅಡ್ವೆಂಚರಸ್ ಪಾರ್ಕ್ ಮ್ಯಾನೇಜರ್ ಲೋಕೇಶ್ ಅವ್ರ ಕಿವಿಗೆ ಬಿತ್ತು. ಅವ್ರು ಕೂಡ್ಲೆ ಕಾರ್ ತಗೊಂಡು ಅಲ್ಲಿಗೆ ಬಂದ್ರು. ನೋಡಿದ್ರೆ ಸಂಯುಕ್ತ ಮುಂದೆ ತುಂಬಾ ಜನ ಸೇರಿದ್ರು. ಆತ್ರೇಯ ಒಬ್ಳು ಹುಡುಗಿಗೆ ನೀರು ಕುಡಿಸ್ತಿದ್ದ. ಅದು ನೋಡವ್ರು ಗಾಬರಿಲಿ ಓಡ್ ಬಂದ್ರು. ಆತ್ರೇಯ, ಏನ್ ಆಗ್ತಿದೆ ಇಲ್ಲಿ? ವಿಸಿಟರ್ ಪ್ರಜ್ಞೆ ತಪ್ಪಿದ್ರು ಅಂತ ನನ್ಗೆ ಯಾರೋ ಹೇಳಿದ್ರು, ಇದೆಲ್ಲ ಹೇಗಾಯ್ತು ಅಂತ ಕೇಳಿದ್ರು. ಅವ್ನು ಹೆದರ್ಕೊಂಡು ಲಿಲ್ಲಿ ಮುಖ ನೋಡ್ದ. ಅದು ಅಂಕಲ್, ಹೆದರ್ಕೊಳ್ಳುವಂತದ್ದು ಏನು ಆಗಿಲ್ಲ, ಅವ್ರು ಜಸ್ಟ್ ಲಿಲ್ಲಿನ ನೋಡಿ ಭಯ ಪಟ್ಟಿದ್ದಾರೆ, ಬೇಕಾದ್ರೆ ಅವ್ರನ್ನೇ ಕೇಳಿ ಅಂದ. ಪ್ರವಲ್ಲಿಕಾ ಹೌದು ಅಂತ ತಲೆಯಲ್ಲಾಡ್ಸಿದ್ಲು. ನಿಮ್ಮ ಜೊತೆ ಇದ್ದವರು ಕೂಡ ಅದೇ ಕಾರಣಕ್ಕೆ ಹೆದರ್ಕೊಂಡ್ರೇನಮ್ಮ ಅಂತ ಲೋಕೇಶ್ ಸಾಫ್ಟ್ ಆಗಿ ಕೇಳಿದ್ರು. ಪ್ರವಲ್ಲಿಕಾ ಅದಕ್ಕೆ ತಲೆ ಅಲ್ಲಾಡ್ಸ್ತಾ ಗೊತ್ತಿಲ್ಲ ಅಂದ್ಲು. ಅದಕ್ಕೆ ಕೇಳಿ ಅಲ್ಲಿದ್ದವ್ರಿಗೆಲ್ಲ ಹೆದರಿಕೆ ಆಯ್ತು. ಲಿಲ್ಲಿ, ನೀನ್ ಹೇಳು, ಆ ಹುಡುಗನು ನಿನ್ನ ನೋಡಿ ಹೆದರ್ಕೊಂಡ ಅಂತ ಲೋಕೇಶ್ ಅವಳಿಗೆ ಜೋರ್ ಮಾಡಿ ಕೇಳಿದ್ರು. ಅವಳಿಗೆ ಏನ್ ಹೇಳೋದಂತ ಗೊತ್ತಾಗದೆ ಆತ್ರೇಯನ ಮುಖ ನೋಡಿದ್ಲು. ನಾನ್ ಕೇಳದಕ್ಕೆ ಸರಿಯಾಗಿ ಆನ್ಸರ್ ಮಾಡು ಅಂತ ಲೋಕೇಶ್ ವಾಯ್ಸ್ ರೇಸ್ ಮಾಡಿದ್ರು. ಲಿಲ್ಲಿ ಹೆದರ್ಕೊಂಡು ಇಲ್ಲ ಅಂತ ತಲೆಯಲ್ಲಾಡ್ಸಿದ್ಲು. ಆತ್ರೇಯನ್ಗೆ ತುಂಬಾ ಟೆನ್ಷನ್ ಆಯ್ತು. ಲೋಕೇಶ್ ಸಿಟ್ಟಲ್ಲಿ ಅವನ ಕಡೆ ನೋಡ್ದ. ಈಗ ಹೇಳು, ಆ ಹುಡುಗ ಯಾಕೆ ತಲೆ ತಿರುಗಿ ಬಿದ್ದ? ಅವನ ಒಳಗೆ ಏನ್ ನೋಡ್ದ? ಅವನನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಾ ಅಂತ ಸೀರಿಯಸ್ ಆಗಿ ಹೇಳಿದ್ರು. ಅಷ್ಟೊತ್ತಿಗೆ ಸುಬ್ಬು ನಿಧಾನಕ್ಕೆ ಕಣ್ಣು ಬಿಡೋಕ್ ಶುರು ಮಾಡ್ದ. ಬಾಸ್ ಬಾಸ್, ಇವ್ರು ಕಣ್ ಬಿಡ್ತಾ ಇದ್ದಾರೆ ಅಂತ ಲಿಲ್ಲಿ ಜೋರ ಕಿರ್ಚಿ ಹೇಳಿದ್ಲು. ಆತ್ರೇಯ ಅವನ ಹತ್ರ ಓಡ್ ಬಂದ. ಕೈ ಹಿಡ್ಕೊಂಡು ಉಜ್ಜೋಕ್ ಶುರು ಮಾಡ್ದ. ಸುಬ್ಬು ನಿಧಾನಕ್ಕೆ ಕಣ್ಬಿಟ್ಟು ಆತ್ರೇಯನ ಕಡೆ ನೋಡ್ದ. ಅದು ನೋಡಿ ಆತ್ರೇಯನ್ಗೆ ಹೋದ ಜೀವ ಬಂದಂಗಾಯ್ತು. ಸುಬ್ಬು ಮುಖದಲ್ಲಿ ಇನ್ನೂ ಬೆವರಿಳಿದಿತ್ತು. ಮುಖದಲ್ಲಿ ರಕ್ತಾನೇ ಇಲ್ಲ ಅನ್ನುವಷ್ಟು ಬೆಳಚ್ ಹೋಗಿದ್ದ. ಅವನ್ ಸ್ಥಿತಿ ನೋಡಿದ್ರೆ ಎಂಥವ್ರಿಗೂ ಗಾಬರಿ ಆಗೋ ಹಾಗಿತ್ತು. ಅವನಿಗೆ ಒಂದು ಕ್ಷಣ ಎಲ್ಲಿದ್ದೀನ ಅಂತಾನೆ ಗೊತ್ತಾಗ್ಲಿಲ್ಲ. ಸುತ್ತಲೂ ನೋಡ್ದ. ಅವನ್ ಸೀನಿಯರ್ ಪ್ರವಲ್ಲಿಕಾ ಹೆದರ್ಕೊಂಡು ಕೂತಿದ್ಲು. ಇವನ್ ಎದ್ದಿರೋದ್ ನೋಡಿದ್ರು ಅವಳ ಬಾಯಿಂದ ಮಾತೆ ಬರ್ತಿರ್ಲಿಲ್ಲ. ಎಲ್ಲ ಅವನನ್ನೇ ನೋಡ್ತಿರೋದ್ ನೋಡಿ ಸುಬ್ಬುಗೆ ಮುಜುಗರ ಆಯ್ತು. ನಿಧಾನಕ್ಕೆ ಎದ್ದು ಕೂತ್ಕೊಂಡ. ಇಲ್ಲ, ಸ್ವಲ್ಪ ಹಿಂದೆ ಹೋಗಿ, ಅವ್ರ ಗಾಳಿ ಬರ್ಲಿ ಅಂತ ಆತ್ರೇಯ ಮತ್ತೆ ಎಲ್ಲರನ್ನೂ ಹಿಂದೆ ಕಳಿಸ್ದ. ಅವನು ಕುಡಿಯೋಕ್ ನೀರು ಕೊಟ್ಟು ಗಾಳಿ ಹಾಕಕ್ ಶುರು ಮಾಡ್ದ. ಸುಬ್ಬು ಎರಡೂ ಕೈಯಲ್ಲಿ ನೀರಿನ ಬಾಟ್ಲಿನ ಗಟ್ಟಿಯಾಗಿ ಹಿಡ್ಕೊಂಡು ಗಟಗಟ ಅಂತ ನೀರ್ ಕುಡ್ದ. ಅವನಿನ್ನೂ ಹೆದರ್ತಿರೋದ್ ನೋಡಿ ಲೋಕೇಶ್ಗೆ ಟೆನ್ಷನ್ ಆಯ್ತು. ಅವ್ರು ಸುಬ್ಬು ಹೆಗ್ಲ ಮೇಲೆ ಕೈ ಇಟ್ಟು ಸಮಾಧಾನ ಮಾಡ್ತಾ, ಯಾಕಪ್ಪ ಅಷ್ಟೇ ಹೆದರ್ಕೊಂಡಿದ್ಯಾ? ಒಳಗೆ ಏನಾಯ್ತು? ಏನ್ ನೋಡ್ ಭಯ ಪಟ್ಟೆ ಅಂತ ಕೇಳ್ದ. ಅದು ಕೇಳಿ ಸುಬ್ಬು ಮತ್ತೆ ಹಳದ್ ನೆನೆಸ್ಕೊಂಡು ಬೆವರಕ್ ಶುರುವಾದ. ಅವನ್ ತುಟಿನೂ ನಡಕ್ತಿತ್ತು. ಕೈಲಿದ್ದ ಬಾಟ್ಲಿ ಜಾರ್ ಬಿದ್ದು ನೀರೆಲ್ಲ ಚೆಲ್ತು. ಆತ್ರೇಯ ಸುಬ್ಬು ಕೈನ ಗಟ್ಟಿಯಾಗಿ ಹಿಡ್ಕೊಂಡ. ಹೆದರ್ಬೇಡ, ಏನಾಯ್ತು ಹೇಳು. ನೀನೀಗ ಮನೆ ಒಳಗಿಲ್ಲ, ಹೊರಗಿದ್ಯಾ. ನಿನ್ ಜೊತೆ ತುಂಬಾ ಜನ ಇದ್ದಾರೆ, ಏನೂ ಆಗಲ್ಲ, ಧೈರ್ಯವಾಗಿ ಹೇಳು ಅಂದ. ಭೂತಾನೆಲ್ಲ ನಮ್ದೇ ಇರೋ ಆತ್ರೇಯ ಇಷ್ಟು ವರ್ಷ ಸಂಯುಕ್ತದಲ್ಲಿದ್ರು ಒಂದು ದಿನಾನು ಅಂಥ ಎಕ್ಸ್ಪೀರಿಯನ್ಸ್ ಮಾಡಿರ್ಲಿಲ್ಲ. ಹಾಗಾಗಿ ಅವ್ನು ಬೇರೆ ಏನೋ ನೋಡಿ ಹೆದರಿರ್ಬೇಕು ಅಂತ ಅನ್ಕೊಂಡಿದ್ದ. ಸುಬ್ಬು ತುಂಬಾ ಹೆದರ್ಕೊಳ್ಳೋದ್ ನೋಡಿ ಅಲ್ಲಿದ್ದವರೆಲ್ಲ ಭಯ ಪಟ್ಕೊಂಡು ಸುಬ್ಬುನೇ ನೋಡ್ತಾ ಇದ್ರು. ಸುಬ್ಬು ಯಾಕೆ ತಲೆ ತಿರುಗಿದ್ದ? ಅವನಷ್ಟು ಹೆದರ್ಕೊಳ್ತಿರೋದಕ್ಕೆ ಕಾರಣ ಏನು? ಸುಬ್ಬು ನಿಜವಾಗ್ಲೂ ದೆವ್ವನ ನೋಡಿದ್ನ? ಆತ್ರೇಯನಿಗೆ ಗೊತ್ತಿಲ್ಲದೆ ಸಂಯುಕ್ತನ ಬೇರೆ ಯಾವ್ದಾದ್ರೂ ಶಕ್ತಿ ತಮ್ಮ ಕಂಟ್ರೋಲ್ ತಗೊಳ್ಳೋಕ್ ಟ್ರೈ ಮಾಡ್ತಿದ್ಯಾ?